ನಮಸ್ಕಾರ ಎಲ್ಲರಿಗೂ. ನೀವು ಕೂಡ ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಅನ್ನ ಆರಾಮಾಗಿ ಫ್ರೀ ಆಗಿ ಯೂಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇದರ ಪ್ರೈಸ್ ಎಷ್ಟಾಗುತ್ತಪ್ಪ ಅಂದ್ರೆ ಒಂದ್ ತಿಂಗಳಿಗೆ 1950 ರೂಪಾಯಿ ಆಗುತ್ತೆ. ಅಂದ್ರೆ 18 ತಿಂಗಳು ಅಂದ್ರೆ 1.5 ವರ್ಷವರೆಗೂ ನೀವು ಆರಾಮಾಗಿ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು. ಇದರಿಂದ 35,100 ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಯಾರ್ಯಾರು ಯೂಸ್ ಮಾಡ್ಕೊಳ್ಳೋದು, ಏನೇನ್ ಕ್ರೈಟೇರಿಯಾ ಇದೆ, ಏನೇನ್ ರೂಲ್ಸ್ ಇದೆ, ಯಾವ ತರ ಫ್ರೀ ಆಗಿ ಆಕ್ಟಿವ್ ಪ್ಲಾನ್ ಮಾಡ್ಕೊಳ್ಳೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ ಸಬ್ಸ್ಕ್ರೈಬ್? ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 1.5 ವರ್ಷಕ್ಕೆ ಎಷ್ಟಾಗುತ್ತಪ್ಪ ಅಂದ್ರೆ 35,100 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಈ ಒಂದು 35,100 ರೂಪಾಯಿ ಕೊಡದೇನೆ ನೀವು ಆರಾಮಾಗಿ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು. ಯಾರ್ಯಾರೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ, ಯಾರ್ಯಾರೆಲ್ಲ ಈ ಒಂದು ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಏನೇನ್ ಬೆನಿಫಿಟ್ಸ್ ಇದೆ, ಅವ್ರಿಗೆಲ್ಲ ಏನೇನ್ ಫ್ಯೂಚರ್ಸ್ ಸಿಗ್ತಾ ಇದೆ, ಅದಿಷ್ಟು ಕೂಡ ನಿಮ್ಗೆ ಸಿಗ್ತಾ ಇರುವಂತದ್ದು. ಅದು ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗಿ ಯಾವ ತರ ಆಕ್ಟಿವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಈ ಒಂದು ಪ್ಲಾನ್ ಅನ್ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ಯೂಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ 3 ಎಲಿಜಿಬಿಲಿಟೀಸ್ ಇರಬೇಕಾಗುತ್ತೆ. 3 ರೂಲ್ಸ್ ಇರುವಂತದ್ದು ಇದಕ್ಕೆ. ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ ನೀವು ಕಂಪಲ್ಸರಿ ಆಗಿ ಜಿಯೋ ಸಿಮ್ ಯೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ ಫ್ಯಾಮಿಲಿ, ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ನಿಮ್ ಬ್ರದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ನಿಮ್ ಮದರ್ ಆಗಿರ್ಬೋದು, ಯಾರಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ಅವರು ಅಷ್ಟು ಎಐ ಯೂಸ್ ಮಾಡ್ತಿಲ್ಲಪ್ಪ ಅಂದ್ರೆ, ಅಷ್ಟು ಗೂಗಲ್ ಜೆಮಿನಿ ಅವರು ಯೂಸ್ ಮಾಡೋಲ್ಲಪ್ಪ ಅಂದ್ರೆ ಅವ್ರದೇ ಒಂದು ಲಾಗಿನ್ ತಗೊಂಡ್ಬಿಟ್ಟು ಯಾವ ತರ ಒಂದು ರಿಜಿಸ್ಟ್ರೇಷನ್ ಆಗ್ಬಿಟ್ಟು ನೀವು ಯೂಸ್ ಮಾಡೋದು ಅಂತ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಇದಕ್ಕೆ ಜಿಯೋ ಸಿಮ್ ಯೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಫೋನ್ ಅಲ್ಲಿ ಜಿಯೋ ಸಿಮ್ ಇರಬೇಕಾಗುತ್ತೆ. ಅಕಸ್ಮಾತ್ ಜಿಯೋ ಸಿಮ್ ಯೂಸರ್ಸ್ ಲಾಗಿನ್ ನೀವು ತಗೋಬೇಕಾಗುತ್ತೆ. ಮೊದಲ ಕಂಡೀಷನ್ ಜಿಯೋ ಸಿಮ್. ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ ಏಜ್ ಸ್ನೇಹಿತರೆ. ಇದಕ್ಕೆ ಮಿನಿಮಮ್ ಏಜ್ ಇರುವಂತದ್ದು ನಿಮ್ಗೆ 18+ ಆದ್ರೆ ಮಾತ್ರ ಈ ಒಂದು ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಅನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಯೂಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಸ್ನೇಹಿತರೆ. ಆರಾಮಾಗಿ ಯೂಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಗೂಗಲ್ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಅಲ್ಲಿ 18+ ಆಗಿರ್ಬೇಕು. ಇನ್ನ ಮೂರನೇ ಕಂಡೀಷನ್ ಏನಪ್ಪಾ ಅಂದ್ರೆ ನೀವು ಯಾವ ಒಂದು ಜಿಯೋ ಸಿಮ್ ಲಾಗಿನ್ ತಗೊಂಡಿರ್ತಾರ, ಅಕಸ್ಮಾತ್ ನಿಮ್ಮ ಒಂದು ಫೋನ್ ಅಲ್ಲಿ ಜಿಯೋ ಸಿಮ್ ಇದ್ರೆ ನಿಮ್ಮ ಒಂದು ಮೊಬೈಲ್ ರಿಚಾರ್ಜ್ ಬಂದ್ಬಿಟ್ಟು 349 ಅಥವಾ 349 ಗಿಂತ ಜಾಸ್ತಿ ಇರಬೇಕಾಗುತ್ತೆ ಸ್ನೇಹಿತರೆ. ಮಿನಿಮಮ್ ಆಗಿ ಡೈಲಿ ನೀವು 2 GB ಡಾಟಾ ಯೂಸ್ ಮಾಡ್ತಿದ್ರೆ ಮಾತ್ರ ನಿಮ್ಗೆ ಈ ಒಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಈ ಒಂದು ಗೂಗಲ್ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಅನ್ನ ಫ್ರೀ ಆಗಿ ಯೂಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. 3 ಕಂಡೀಷನ್ಸ್ ಯಾವ್ದಾವ್ದಪ್ಪ ಅಂದ್ರೆ ಮೊದಲನೇದಾಗಿ ಜಿಯೋ ಸಿಮ್ ಯೂಸ್ ಮಾಡಬೇಕು, ಎರಡನೇದಾಗಿ ನಿಮ್ಮ ಒಂದು ಏಜ್ ಬಂದ್ಬಿಟ್ಟು 18+ ಆಗಿರ್ಬೇಕು, ಇನ್ನ ಮೂರನೇದಾಗಿ ನಿಮ್ಮ ಒಂದು ಫೋನ್ ಅಲ್ಲಿ ನಿಮ್ಮ ಒಂದು ಜಿಯೋ ಪ್ಲಾನ್ ಅಲ್ಲಿ ರಿಚಾರ್ಜ್ ಬಂದ್ಬಿಟ್ಟು 349 ಅಥವಾ 349 ಗಿಂತ ಜಾಸ್ತಿ ಇರಬೇಕಾಗುತ್ತೆ. ಈ 3 ರೂಲ್ಸ್ ಗಳು ನಿಮ್ಗೆ ಓಕೆ ಇದ್ರೆ, ಈ 3 ರೂಲ್ಸ್ ಗಳು ನಿಮ್ಗೆ ಅಪ್ಲೈ ಆಗ್ತಿದ್ರೆ, ಈ ಮೂರಕ್ಕೂ ನಿಮ್ಮ ಒಂದು ಎಲಿಜಿಬಿಲಿಟಿ ಇದ್ರೆ ಸ್ನೇಹಿತರೆ, ಇನ್ನ ಮೊಬೈಲ್ ನಲ್ಲಿ ಯಾವ ತರ ಒಂದು ಆಕ್ಟಿವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಮೈ ಜಿಯೋ ಅಂತ ಆಪ್ ಅನ್ನ ಸರ್ಚ್ ಮಾಡಿ. ಈ ಒಂದು ಮೈ ಜಿಯೋ ಆಪ್ ಅನ್ನ ನಿಮ್ಮ ಒಂದು ಫೋನ್ ನಲ್ಲಿ ಇನ್ಸ್ಟಾಲ್ ಆಗ್ಬೇಕಾಗುತ್ತೆ, ಇನ್ಸ್ಟಾಲ್ ಇರಬೇಕಾಗುತ್ತೆ. ಅಕಸ್ಮಾತ್ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಮೈ ಜಿಯೋ ಅಂತ. ಅಲ್ಲಿ ಏನಾದ್ರು ಅಪ್ಡೇಟ್ ಬಂದಿದ್ರೆ ಮೊದಲು ಆ ಒಂದು ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೈ ಜಿಯೋ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ನಮ್ಗೆ ಟಾಪ್ ಅಲ್ಲಿ ಈ ತರ ಒಂದು ನೋಟಿಫಿಕೇಶನ್ ಬಂದಿರುವಂತದ್ದು. ಈ ಒಂದು ನೋಟಿಫಿಕೇಶನ್ ನಿಮ್ಮ ಒಂದು ಮೈ ಜಿಯೋದಲ್ಲಿ ಬಂದಿರುತ್ತೆ. ನಿಮ್ದು ಏನಾದ್ರು 349 ರಿಚಾರ್ಜ್ ಪ್ಲಾನ್ ಇತ್ತು, ನಿಮ್ಮ ಒಂದು 18+ ಏಜ್ ಆಗಿದ್ರೆ ಈ ತರ ನೋಟಿಫಿಕೇಶನ್ ಎಲ್ಲ ಒಂದು ಮೈ ಜಿಯೋದಲ್ಲಿ ಬರ್ತಾ ಇರುವಂತದ್ದು. ಈ ಒಂದು ನೋಟಿಫಿಕೇಶನ್ ಟಾಪ್ ಅಲ್ಲಿ ಬರ್ತಾ ಇರುತ್ತೆ. ಒಂದ್ಸಲ ರಿಫ್ರೆಶ್ ಮಾಡಿ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಸಿಂಪ್ಲಿ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎಲಿಜಿಬಿಲಿಟೀಸ್ ನಿಮ್ಗೆ ಗೂಗಲ್ ಪ್ರೋ ಜೆಮಿನಿ ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ಇಲ್ಲಿ ಬಂದಿರುವಂತದ್ದು ಸ್ನೇಹಿತರೆ. 2 TB ವರೆಗೂ ಕ್ಲೌಡ್ ಸ್ಟೋರೇಜ್ ಅನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಮತ್ತೆ ಅನ್ಲಿಮಿಟೆಡ್ ಆಗಿ ಎಐ ಫೋಟೋಸ್ ಜನರೇಟ್ ಮಾಡ್ಕೋಬಹುದು, ಮತ್ತೆ ವಿಡಿಯೋ ಜನರೇಟ್ ಮಾಡ್ಕೋಬಹುದು. ಗೂಗಲ್ ಪ್ರೋ ಸಬ್ಸ್ಕ್ರಿಪ್ಷನ್ ಯಾರ್ಯಾರು ದುಡ್ಡು ಕೊಟ್ಟು ಏನ್ ಪರ್ಚೇಸ್ ಮಾಡಿರ್ತಾರಲ್ಲ ಅವರು ಏನೇನ್ ಯೂಸ್ ಮಾಡತ್ತಿರ್ತಾರ ಅವೆಲ್ಲ ನೀವು ಯೂಸ್ ಮಾಡ್ಕೋಬಹುದಾಗಿದೆ. ಅದು ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗಿ 1.5 ವರ್ಷ ಅಂದ್ರೆ 18 ತಿಂಗಳವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ. ಇದರಿಂದ 35,100 ರೂಪಾಯಿ ನೀವು ಸೇವ್ ಮಾಡೋ ಟೈಪ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಫ್ರೀ ಇರುವಂತದ್ದು. ಇಲ್ಲಿ ಡೈರೆಕ್ಟ್ ಆಗಿ ಆಕ್ಟಿವ್ ಪ್ಲಾನ್ ಅಂತ ಬಂದಿರುವಂತದ್ದು. ಡೈರೆಕ್ಟ್ ಆಗಿ ಆಕ್ಟಿವ್ ಮಾಡ್ಕೋಬಹುದು. ಆಕ್ಟಿವ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಡೈರೆಕ್ಟ್ ಆಗಿ ಗೂಗಲ್ ಜೆಮಿನಿಗೆ ಶಿಫ್ಟ್ ಆಗುತ್ತೆ. ಗೂಗಲ್ ಜೆಮಿನಿಗೆ ಇಂಟರ್ಫೇಸ್ ಬರುತ್ತೆ. ಗೂಗಲ್ ಜೆಮಿನಿ ಇಂಟರ್ಫೇಸ್ ಬಂದಾಗ ಒಂದು ತಲೆಯಲ್ಲಿ ಇರ್ಬೇಕಾಗುತ್ತೆ, ನಿಮ್ ಹತ್ರ ಏನಾದ್ರು 2-3 ಬೇರೆ ಬೇರೆ ಜಿಮೇಲ್ ಅಕೌಂಟ್ಸ್ ಇದ್ರೆ ಅಕಸ್ಮಾತ್ ನೀವು ಆಕ್ಟಿವ್ ಪ್ಲಾನ್ ಕ್ಲಿಕ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ಒಂದು ಗೂಗಲ್ ಜೆಮಿನಿದಿಂದ
ಲಾಗಿನ್ ಆಗುತ್ತೆ ಆ ಒಂದು ಇಮೇಲ್ ಐಡಿಗೆ ಈ ಒಂದು ಪ್ರೋ ಸಬ್ಸ್ಕ್ರಿಪ್ಷನ್ ಅಪ್ಲೈ ಆಗಿರುತ್ತೆ. ನಿಮ್ಗೆ ಏನಾದ್ರು 2-3 ಬೇರೆ ಬೇರೆ ಇದ್ರೆ ನಿಮ್ಗೆ ಬರೋದಿಲ್ಲ ಸ್ನೇಹಿತರೆ. ನೀವು ಆಕ್ಟಿವ್ ಪ್ಲಾನ್ ಕ್ಲಿಕ್ ಮಾಡಿದಾಗ ಇಂಟರ್ಫೇಸ್ ಗೂಗಲ್ ಜೆಮಿನಿ ಇಂಟರ್ಫೇಸ್ ಬಂದಾಗ ಅಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ರೈಟ್ ಸೈಡ್ ಯಾವ ಒಂದು ಇಮೇಲ್ ಐಡಿ ಲಾಗಿನ್ ಆಗಿರುತ್ತೆ ಅದೊಂದ್ಸಲ ನೋಡ್ಕೊಳ್ಳಿ. ಅಕಸ್ಮಾತ್ ಆ ಒಂದು ಗೂಗಲ್ ಜೆಮಿನಿಯನ್ನ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಇಮೇಲ್ ಐಡಿ ಮುಖಾಂತರ ಲಾಗಿನ್ ಮಾಡ್ಕೊಂಡ್ಬಿಟ್ಟು ನೀವು ಬೇರೆ ಡಿವೈಸಸ್ ಅಲ್ಲಿ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತ ಈ ಒಂದು ಪ್ಲಾನ್ ಬಂದಿರುವಂತದ್ದು. 35,100 ರೂಪಾಯಿ ನೀವು ಆರಾಮಾಗಿ 35,100 ರೂಪಾಯಿ ಆರಾಮಾಗಿ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. 18 ತಿಂಗಳು ಅಂದ್ರೆ 1.5 ವರ್ಷವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ. ಇದಿಷ್ಟಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಮತ್ತೆ ವಿಡಿಯೋಗೆ ಲೈಕ್ ಮಾಡಿ. ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.